ಮೇಲುಕೋಟೆ ಕಥೆ ಅದಾದರೆ ಇನ್ನು ಹಾವೇರಿಯಲ್ಲೂ ಸಹ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಜಿಲ್ಲೆಯ ಜೀವನದಿ ವರದಾ ನದಿಯ ಒಡಲು ಬರಿದಾಗಿದೆ. ಡೆಡ್ ಸ್ಟೋರೇಜ್ ಬಂದಿದೆ. ವರದಾ ನದಿ ನೀರು ಲಿಫ್ಟ್ ಮಾಡುವ ಜಾಕ್ವೆಲ್ಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ನದಿ ದಡದ ಗ್ರಾಮಗಳಲ್ಲಿ ನೀರಿಗೋಸ್ಕರ ಹಾಹಾಕಾರ ಶುರುವಾಗಿದೆ. ಹಾವೇರಿಯಲ್ಲೂ ಸಹ ನೀರಿನ ಅಭಾವ. ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಇದೇ ಪರಿಸ್ಥಿತಿಯಲ್ಲಿ ಇವತ್ತಿರೋದು. ಜೀವನದಿ ವರದಾ ನದಿ, ಆದರೆ ಅದೇ ಜೀವನದಿ ವರದಾ ನದಿ ಇವತ್ತು ಡೆಡ್ ಸ್ಟೋರೇಜ್ಗೆ ಬಂದು ನಿಂತ್ಕೊಂಡಿದೆ. ನೀರನ್ನ ಲಿಫ್ಟ್ ಮಾಡುವಂತಹ ಜಾಕ್ವೆಲ್ಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದ್ದಾವೆ, ಸ್ತಬ್ಧ ಆಗಿದೆ, ಕೆಲಸ ಮಾಡ್ತಿಲ್ಲ. ನದಿಯಿಂದ ದೂರ ಬೇಡ, ನದಿ ಅಂಚಿನ ಗ್ರಾಮಗಳಲ್ಲೇ ನೀರಿಗೆ ಅಭಾವ. ನೀವೇನೋ ದೂರ ಬೇಡ, ಕಿಲೋಮೀಟರ್ ಗಟ್ಟಲೆ ಮಾತಾಡಬೇಡಿ. ವರದಾ ನದಿಯ ಆಸುಪಾಸು ನದಿ ಪಾತ್ರದ ಗ್ರಾಮಗಳಿದಾವಲ್ವಾ, ಅವ್ರಿಗೆ ನೀರು ಸಿಗ್ತಾ ಇಲ್ಲ. ನೀರಿನ ಪರಿಸ್ಥಿತಿ ಅಲ್ಲಿ ನೋಡಿ, ಬಕೆಟಲ್ಲಿ ನೀರು ತೆಗಿತೀನಿ ಅಂದ್ರೂ ಕೂಡ ಬರಲ್ಲ ನೀರು. ಅಂಥ ಪರಿಸ್ಥಿತಿಗೆ ಬಂದಿದ್ದೀವಿ. ಬಕೆಟಲ್ಲಿ ನೀರು ಅಗಿತೀವಿ ಅಂದ್ರೂ ಬರಲ್ಲ. ಓಕೆ, ಹಾವೇರಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಶಾಂತ್, ಹಾವೇರಿಯ ಪರಿಸ್ಥಿತಿ ನೋಡ್ತಾ ಇದ್ದೀವಿ ನಾವು. ವರದಾ ನದಿಯ ಸಿಚುವೇಶನ್ ಡೆಡ್ ಸ್ಟೋರೇಜ್ ತಲುಪಿದೆ. ಇನ್ನು ಬೇಸಿಗೆನೇ ಆರಂಭ ಆಗಿಲ್ಲ. ಒಂದು 6 ತಿಂಗಳು ಹೆಂಗ್ ಮ್ಯಾನೇಜ್ ಮಾಡ್ತಾರಂತೆ ಪ್ರಶಾಂತ್? ಹೌದು ಶಿವಶಂಕರ್, ಏನಂದ್ರೆ ಈಗಾಗಲೇ ಬೇಸಿಗೆ ಆರಂಭಕ್ಕೂ ಮುನ್ನವೇ ವರದಾ ನದಿ ಒಡಲು ಈಗ ಬರಿದಾಗಿರ್ತಕ್ಕಂಥದ್ದು. ಈಗಾಗಲೇ ವರದಾ ನದಿ ನೀರನ್ನ ನೆಚ್ಕೊಂಡು ಸುಮಾರು 4-5 ಪಟ್ಟಣಗಳು ಮತ್ತು ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳು ಅವಲಂಬಿತವಾಗಿರ್ತಕ್ಕಂಥದ್ದು. ಈಗ ಹಾನಗಲ್ ತಾಲೂಕು, ಸವಣೂರು ತಾಲೂಕು, ಹಾವೇರಿ ತಾಲೂಕು ಮೂಲಕ ಈ ವರದಾ ನದಿ ಮುಂದೆ ಹರಿದು ತುಂಗಭದ್ರಾ ನದಿ ಸಿಗ್ತಕ್ಕಂಥದ್ದು. ಈ 3 ತಾಲೂಕು ಮತ್ತು ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಿಗೆ ಈ ನೀರಿನ ಅಭಾವ ಉಂಟಾಗಿದೆ ಶಿವಶಂಕರಿ. ಈಗ ಅದರಲ್ಲೂ ಪ್ರಮುಖವಾಗಿ ಬಂಕಾಪುರ ಪಟ್ಟಣ ಆಗಿರ್ಬೋದು, ಶಿಗ್ಗಾಂವ್ ಪಟ್ಟಣ ಆಗಿರ್ಬೋದು, ಸವಣೂರು ಪಟ್ಟಣ ಆಗಿರ್ಬೋದು, ಇನ್ನು ಹಾವೇರಿಯ ಸ್ವಲ್ಪ ಮಟ್ಟಿಗೆ, ಹಾವೇರಿ ನಗರದ ಸ್ವಲ್ಪ ಮಟ್ಟಿಗೆ ನೀರು ಸಪ್ಲೈ ಆಗತ್ತದ್ದು ಈ ವರದಾ ನದಿ ಜಾಕ್ವೆಲ್ಗಳ ಮೂಲಕ. ವರದಾ ನದಿಯಲ್ಲೇ ಪ್ರಮುಖವಾಗಿ ಜಿಲ್ಲೆಯ ಜೀವನದಿ ಅಂತ ಹೇಳೋ ಮೂಲಕ ಹೇಳ್ತಾರೆ. ಆದ್ರೆ ಜಿಲ್ಲೆಯ ಜೀವನದಿಯಲ್ಲಿ ಈಗಾಗಲೇ 10 ಜಾಕ್ವೆಲ್ಗಳಿದಾವೆ. ಆ ಜಾಕ್ವೆಲ್ಗಳ ಮೂಲಕ ನೀರು ಲಿಫ್ಟ್ ಮಾಡುವ ಯೋಜನೆ ಚಾಲ್ತಿಯಲ್ಲಿದ್ದಾವು. ಬಟ್ ಆ ನೀರ್ ಲಿಫ್ಟ್ ಮಾಡಂತ ಜಾಕ್ವೆಲ್ಗಳಿಗೆ ತಳಮಟ್ಟದಲ್ಲೂ ನೀರಿಲ್ಲ. ಈಗಾಗಲೇ ನದಿ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ಬಂದ್ಬಿಟ್ಟಿದೆ. ಈಗ ಆ ಡೆಡ್ ಸ್ಟೋರೇಜ್ ಬಂದಂತ ನೀರನ್ನ ಯಾವುದೇ ಕಾರಣಕ್ಕೂ ಬಳಕೆ ಮಾಡಕ್ಕಾಗಲ್ಲ. ಜಾನುವಾರುಗಳು ಸಹ ಕುಡಿಯಕ್ಕೆ ಯೋಗ್ಯವಲ್ಲದ ನೀರು ಈಗಾಗಲೇ ವರದಾ ನದಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಈ ಸಂಬಂಧ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳು ಹೇಳೋದೇನಂತಂದ್ರೆ, ಈಗಾಗಲೇ ನಾವು ವರದಾ ನದಿ ನೀರನ್ನ ಕೆರೆಗೆ ಲಿಫ್ಟ್ ಮಾಡಿದೀವಿ, ಕೆರೆ ಇದ್ರೆ ನಾವು ಹಳ್ಳಿಗಳಿಗೆ ನೀರು ಕೊಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಬಹುತೇಕ ಕೆರೆಗಳಲ್ಲಿ ನೀರು ಆಗಾಗಲೇ ಇನ್ನೊಂದು 15 ದಿನ ಬಿಟ್ಟರೆ ಅದು ಡೆಡ್ ಸ್ಟೋರೇಜ್ ಆಗ್ತಾ ಇದೆ. ಕೆರೆಗಳ ಸಂಪೂರ್ಣವಾಗಿ ಬರದಾಗಿ ಅವು ಒಣ ಕೆರೆಗಳಾಗಿ ಮಾರ್ಪಡ್ತಾವೆ ಶಿವಶಂಕರ್ ಈಗ. ಓಕೆ, ಅಲ್ಲ ಈ ಪ್ರಶಾಂತ್ ಇವ್ರು ಯಾವ ಧೈರ್ಯದ ಮೇಲೆ ಇದ್ದಾರೆ ಅನ್ನೋದೇ ನನಗೆ ತುಂಬಾ ಆಶ್ಚರ್ಯ ಅನಿಸ್ತಾ ಇದೆ ಪ್ರಶಾಂತ್. ಇನ್ನು 6 ತಿಂಗಳು ಹೆಂಗ್ ಕಳೀತಾರಂತೆ, ನೀರೇ ಇಲ್ಲದೆ ಹೆಂಗಿರ್ತಾರಂತೆ ಅಂತ ನನ್ನ ಪ್ರಶ್ನೆ, ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಅದು ಅಂತ. ಹೌದು ಶಿವಶಂಕರ್, ಈಗಾಗಲೇ ನೀರಾವರಿ ಅಧಿಕಾರಿಗಳು ಇದೆ, ಗ್ರಾಮೀಣ ಕುಡಿ ನೀರು ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ಇವ್ರು ಏನ್ ಮಾಡ್ತಾರಂದ್ರೆ, ಈಗ ನಾವು ಕೆರೆಗಳನ್ನ ತುಂಬಿಸಿದೀವಿ, ಕೆರೆ ತುಂಬಿಸಿದೀವಿ, ನಮ್ಮಲ್ಲಿ ಕೆರೆ ತುಂಬಿಸೋ ಯೋಜನೆಗಳು 16 ಚಾಲ್ತಿಯಲ್ಲಿ ನಾವು ಅವು ಮೂಲಕ ನಾವು ಜನರಿಗೆ ನೀರು ಕೊಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಬಹುತೇಕ ವಾಸ್ತವದಲ್ಲಿ ನೋಡಿದ್ರೆ ಕೆರೆಗಳ ನೀರು ಇವ್ರು ತುಂಬಿಸಿದ್ದಲ್ಲ. ಅದು ಮಳೆಗಾಲದ ಟೈಮಲ್ಲಿ ಕೆರೆಗಳು ನೈಸರ್ಗಿಕವಾಗಿ ಕೆರೆಗಳು ತುಂಬಿರ್ತಕ್ಕಂಥ ಈ ಕೆರೆಗಳು ಈಗಾಗಲೇ ಅವು ಇನ್ನೊಂದು 15 ದಿನ ಬಿಟ್ರೆ, 1 ತಿಂಗಳ ಬಿಟ್ರೆ ಅವು ಡೆಡ್ ಸ್ಟೋರೇಜ್ ಆಗ್ತಾವು. ಅಂತ ನೀರನ್ನ ನೆಚ್ಕೊಂಡು ಇವರು ನಾವು ಇದೇವೆ ಅಂತ ಹೇಳ್ತಾರೆ. ಇವ್ರು ಹೇಳೋದು ಸುಮಾರು ಒಂದು ಮೇ ತನಕ ನಮ್ಗೆ ನೀರಿನ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ವಾಸ್ತವದಲ್ಲಿ ಏನಂತಂದ್ರೆ ಇನ್ನೊಂದು 15 ದಿನ 1 ತಿಂಗಳ ಬಿಟ್ರೆ ಈ ಯೋಜನೆ, ಈ ವರದಾ ನದಿ ಅಚ್ಚುಕಟ್ಟು ಪರಿಸ್ಥಿತಿ ರೈತರಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ಮತ್ ನಾನು ಹೇಳ್ತಕ್ಕಂಥ ಈ 4 ಪಟ್ಟಣಗಳು, 1 ನಗರ ಮತ್ತು 3 ಪಟ್ಟಣಗಳು, ಈ 3 ಪಟ್ಟಣಗಳಿಗೆ ಈಗಾಗಲೇ 15 ದಿವಸಕ್ಕೊಂದ್ಸರಿ ನೀರು ಕೊಡ್ತಾ ಇದಾರೆ ಇವರು. ಇನ್ನು 15 ದಿನ 1 ತಿಂಗಳ ಹೋಗ್ಬಿಟ್ರೆ ಇನ್ನ 25 ದಿನ 1 ತಿಂಗಳ ಕನಿಷ್ಠ 25 ದಿನಕ್ಕೊಂದ್ಸರಿ ನೀರು ಕೊಡುವಂತ ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಇರ್ತಕ್ಕಂಥದ್ದು ಶಿವಶಂಕರಿ. ರಾಣೆಬೆನ್ನೂರು ಪರಿಸ್ಥಿತಿ ಹೆಂಗಿದೆ ಪ್ರಶಾಂತ್? ರಾಣೆಬೆನ್ನೂರಿನಲ್ಲಿ ಹೆಂಗಿದೆ? ರಾಣೆಬೆನ್ನೂರಲ್ಲಿ ಏನಂದ್ರೆ ಶಿವಶಂಕರ್, ತುಂಗಭದ್ರಾ ನದಿ ನೀರು ಹೆಚ್ಚು ಅಲ್ಲಿ ಬರತಕ್ಕಂಥ ಈಗ ಭದ್ರಾ ಜಲಾಶಯ ಅಂದ್ರೆ ಈಗ ಮೊನ್ನೆ ಮೈಲಾರ ಜಾತ್ರೆ ಅಂತ ಆಯ್ತು, ನಮ್ಮಲ್ಲಿ ಕುರುವತ್ತಿ ಜಾತ್ರೆ, ಮೈಲಾರ ಜಾತ್ರೆ, ವಿಜಯನಗರದಲ್ಲಿ ಈ ದೊಡ್ಡ ಜಾತ್ರೆಗಳು. ಈ ಜಾತ್ರೆಗಳಲ್ಲಿ ಏನಂದ್ರೆ ಭದ್ರಾ ಜಲಾಶಯದ ಅಧಿಕಾರಿಗಳು ಪ್ರತಿ ವರ್ಷನೂ ವರದಾ ನದಿ ತುಂಗಭದ್ರಾ ನದಿಗೆ ನೀರು ಬಿಡೋದ್ರಿಂದ ಸದ್ಯದ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಶಿವಶಂಕರ್. ಯಾಕಂತಂದ್ರೆ ಈಗ ಅಲ್ಲೇ ಭದ್ರಾ ಜಲಾಶಯದಿಂದ ಸುಮಾರು ಒಂದು 3 TMC ನೀರನ್ನ ಈಗಾಗಲೇ ತುಂಗಭದ್ರಾ ನದಿಗೆ ಬಿಟ್ಟಿರತಕ್ಕಂಥದ್ದು. ಜಾತ್ರೆ ಹಿನ್ನೆಲೆಯಲ್ಲಿ ನೀರು ಬಿಟ್ಟಿರೋದ್ರಿಂದ ಅಲ್ಲಿ ಸದ್ಯಕ್ಕೆ ಯಾವುದೇ ರೀತಿ ಕುಡಿ ನೀರಿನ ಸಮಸ್ಯೆ ಇಲ್ಲ ಶಿವಶಂಕರ್. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ. ಓಕೆ, ಎಸ್. ಸೊ ವೀಕ್ಷಕರೇ, ಬಹುಶಃ ಯಾವುದೇ ಮಾಧ್ಯಮ ಮಾಡದ ಕೆಲಸವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಜನಪ್ರತಿನಿಧಿಗಳ ಕಣ್ಣನ್ನು ತೆರೆಸ್ತಾ ಇದ್ದೀವಿ. ಚಳಿಗಾಲ ಮುಗೀತು, ನಿದ್ದೆ ಮಾಡಿದ್ದು ಸಾಕು. ಚಳಿಗಾಲ ಚಳಿ ಆಗುತ್ತೆ ಅಂತ ಬೆಚ್ಚಿಗೆ ಬೆಡ್ಶೀಟ್ ಹಾಕ್ಕೊಂಡು ನಿದ್ದೆ ಮಾಡಿದ್ದು ಸಾಕು. ಎದ್ದೋಳಿ, ಮೇಲೆ ಎಲ್ಲ ಎದ್ದೋಳಿ, ಎದ್ದು ನೋಡಿ ಪರಿಸ್ಥಿತಿ. ಇನ್ನೊಂದು 15 ದಿನ ಕಳೆದ್ರೆ ಕುಡಿಯೋದಕ್ಕೆ ನೀರಿರಲ್ಲ. ಈಗಲೇ ಆಲ್ರೆಡಿ ಆ ಪರಿಸ್ಥಿತಿ ಬಂದಿದೆ.
ಇನ್ನೊಂದು 15 ದಿನ ಹೋದರೆ ತೀರಾ ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿ. ಎದ್ದು ಸ್ವಲ್ಪ ನೋಡಿ, ನಿಮಗೆ ಓಟ್ ಹಾಕಿ ಗೆಲ್ಸಿರೋ ಜನರ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ. ವರದಾ ನದಿಯ ಸಿಚುವೇಶನ್ ನೋಡಿ, ತೋರಿಸ್ತಾ ಇದ್ದೀವಿ. ವರದಾ ನದಿಯ ಸಿಚುವೇಶನ್ ನಾವು ಸುಳ್ಳು ಹೇಳ್ತಾ ಇಲ್ಲ ನೋಡಿ, ವಿಜುವಲ್ಸ್ ತೋರಿಸ್ತಾ ಇದ್ದೀವಿ ನೋಡಿ. ಜಾನುವಾರುಗಳು ಸಹ ನೀರನ್ನ ಕುಡಿಯೋದಿಲ್ಲ. ಜನರಿಗೆ ನೀರೇ ಇಲ್ಲ, ಹೆಂಗೆ ಬಳಕೆ ಮಾಡ್ತಾರೆ? ಎಲ್ಲಿಂದ ಜಾಕ್ವೆಲ್ಗಳೆಲ್ಲ ಸ್ಟಾಪ್ ಆಗಿದ್ದಾವೆ, ಅವು ಪಂಪ್ ಮಾಡಲಿಕ್ಕೂ ನೀರು ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಉತ್ತರ ಕರ್ನಾಟಕ ಈ ಬಾರಿಯ ಬೇಸಿಗೆಯನ್ನು ಬಹಳ ಚಾಲೆಂಜಿಂಗ್ ಆಗಿ ಎದುರಿಸಬೇಕಾಗಿದೆ, ಬಹಳ ಚಾಲೆಂಜಿಂಗ್ ಆಗಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀವಿ ಅಂದರೆ, ಒಂದು ಅಧ್ಯಯನದ ಪ್ರಕಾರ, ಹವಾಮಾನ ಇಲಾಖೆಯ ಒಂದು ಮುನ್ಸೂಚನೆಯ ಪ್ರಕಾರ ಅವ್ರು ಕೊಟ್ಟಿರ್ತಕ್ಕಂಥ ಸೂಚನೆ ಹತ್ರ 48 ಡಿಗ್ರಿ ತಲುಪಬಹುದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು? 48ರಿಂದ 50 ಡಿಗ್ರಿ ತಲುಪಿದ್ರೂ ಅಚ್ಚರಿ ಪಡಬೇಕಿಲ್ಲ.